ಇರಾನ್ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ ಈಗ ಸದ್ಯಕ್ಕೆ ಭಾರತಕ್ಕೆ ಬಹುಸಂಖ್ಯೆಯಲ್ಲಿ ಹೊಡೆತವನ್ನ ಮುಟ್ಟಿರುವಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ಜನರು ಭಾರತಿಗೆ ಈಗ ಸಮಸ್ಯೆ ಎದುರಾಗಿರುವಂಥದ್ದು. ಕಳೆದ ಒಂದು ವಾರಗಳಿಂದ, ಕಳೆದ 15 ದಿನಗಳಿಂದ, ಸುಮಾರು ಒಂದು ತಿಂಗಳ ಹತ್ತತ್ರ ಆಯಿತು ನಾವೆಲ್ಲರೂ ಸಹ ಈ ಯುದ್ಧದ ಎಫೆಕ್ಟ್ನಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು. ಆರಂಭದಲ್ಲಿ ನಮಗೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿತ್ತು, ನಂತರದಲ್ಲಿ ಈಗ ಆಟೋದವರಿಗಾಗಿರ್ಬೋದು, ಓಡಾಟ ಮಾಡುವಂಥವ್ರಿಗಾಗಿರ್ಬೋದು, ಜೊತೆಗೆ ಈಗ ಪೆಟ್ರೋಲ್ ಗ್ಯಾಸ್ ದರವೂ ಸಹ ಏರಿಕೆಯತ್ತ ತಿರುಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಪವರ್ ಪೆಟ್ರೋಲ್ ಸಹ ದರ ಏರಿಕೆ ಆಯಿತು, ₹2 ಇಂದ ₹3ವರೆಗೂ ಸುಮಾರು ಏರಿಕೆ ಆಗಿರುವಂಥದ್ದು. ಇದರಿಂದ ಈಗ ಎಫೆಕ್ಟ್ ಸದ್ಯಕ್ಕೆ ತಟ್ತಾ ಇರುವಂಥದ್ದು ಅಂತಂದರೆ ಆಟೋ ಚಾಲಕರಿಗೆ, ಸಂಚಾರ ಮಾಡುವಂಥ ಸಾಕಷ್ಟು ಜನರು ಬೆಂಗಳೂರಿಗರು ಈಗ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ಒಂದು ಕಡೆಗೆ ಹೊಟ್ಟೆಪಾಡಿನ ಜೀವನ, ಜೊತೆಗೆ ಇನ್ನೊಂದು ಕಡೆ ಬೇರೆ ಬೇರೆ ಕೆಲಸಕ್ಕೆ ಹೋಗುವಂಥವರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯಕ್ಕೆ ಗ್ಯಾಸ್ ಹೊಡೆತದಿಂದಾಗಿ ಎಲ್ಲ ಬೆಂಗಳೂರಿನಲ್ಲಿರುವಂಥ ಒಂದಷ್ಟು ಗ್ಯಾಸ್ ಬಂಕ್ಗಳು ಈಗ ಮುಚ್ಚಿರುವಂಥದ್ದು. ನಾನಿರುವಂಥದ್ದು ಶೇಷಾದ್ರಿಪುರಂನಲ್ಲಿರುವಂತಹ ಟ್ರೂ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ, LPG ಬಂಕ್ನ ಮುಂಭಾಗದಲ್ಲಿ ನಾನಿದ್ದೇನೆ. ತಾವು ಗಮನಿಸ್ತಾ ಇರ್ಬೋದು, ಬೆಳಿಗ್ಗೆಯಿಂದಲೂ ಸಾಕಷ್ಟು ಜನರು ಕ್ಯೂ ನಿಂತ್ಕೊಂಡು ಗ್ಯಾಸನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಯಾರು ಜನ ಇಲ್ಲ. ಕಾರಣ ಅಂತಂದರೆ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬ್ಯಾರಿಕೇಡನ್ನು ಹಾಕುವುದರ ಮುಖಾಂತರವಾಗಿ ಸಂಪೂರ್ಣವಾಗಿ ಬಂದನ್ನು ಮಾಡಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಈಗ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ನಮ್ಮ ಇಂಡಿಯಾಗೆ ಬರಬೇಕಾಗಿದ್ದಂತಹ ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ವ್ಯತೆಯಲ್ಲಿ, ಪೂರೈಕೆಯಲ್ಲಿ ತುಂಬ ವ್ಯತ್ಯಯ ಇರೋದ್ರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಹಾಗಾದರೆ ಈ ಗ್ಯಾಸ್ ಬಂಕನ್ನು ಯಾವಾಗಿನಿಂದ ಮುಚ್ಚಲಾಯಿತು, ಯಾವಾಗಿನಿಂದ ಸ್ಟಾಕ್ ಬರೋದು ಕಡಿಮೆ ಆಯಿತು, ದರ ಏರಿಕೆ ಆಗಿರೋದ್ರಿಂದಾಗಿ ಏನಾದರೂ ಹೊಡೆತ ಬಿದ್ದಿದೆಯಾ, ಈ ಎಲ್ಲವನ್ನ ನಾನು ಕೇಳ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ಈಗ ಏನು ಟ್ರೂ ಗ್ಯಾಸ್ ಬಂಕ್ನ ಮ್ಯಾನೇಜರ್ ನನ್ನೊಟ್ಟಿಗಿದ್ದಾರೆ. ಸರ್, ಎಷ್ಟು ದಿನದಿಂದ ನೀವು ಸದ್ಯಕ್ಕೆ ಇದನ್ನು ಸ್ಥಗಿತ ಮಾಡಿದ್ದೀರಾ? ಸ್ಥಗಿತ ಅಂದರೆ ಲಾಸ್ಟ್ 9ನೇ ತಾರೀಕಿಂದ ಇಲ್ಲಿವರೆಗೂ ಸ್ಥಗಿತ ಮಾಡಿದ್ದೀವಿ ಮೇಡಮ್. ಇನ್ನೂ ನನಗೆ ತಿಳಿದಂಗೆ ಮೋಬಿ ಇನ್ನೂ ಒಂದು 10 ಡೇಸ್ ಆಗ್ಬೋದು. ಹೌದು ಸರ್, ಈಗ ಎಷ್ಟು ದಿನಕ್ಕಾಗುವಷ್ಟು ಸ್ಟಾಕ್ ನಿಮಗೆ ಪ್ರತಿದಿನ ಬರ್ತಿತ್ತಾ, ಅಥವಾ 2-3 ದಿನಕ್ಕಾಗೋ ಆಗೋ ಥರದಲ್ಲಿ ಸ್ಟಾಕ್ ಬರ್ತಾ ಇತ್ತಾ, ಹೇಗೆ ಸರ್? ಇಲ್ಲ, ಸ್ಟಾಕು ಕೊಡ್ತೀನಿ ಅಂತಾರೆ, ಬಟ್ ಅಲ್ಲಿ ದುಬಾರಿ ರೇಟ್ ಹೇಳ್ತಾರೆ. ಎಷ್ಟು ಹೇಳ್ತಾ ಇದ್ದಾರೆ? ಈಗ ನಮಗೆ ಅಲ್ಲಿ ಪರ್ಚೇಸಿಂಗ್ ಮಾಡೋಕ್ಕೆ ಹೋದ ಅಂದರೆ ಅಲ್ಲೇ ₹115 ನಮ್ಮ ಕಾಸ್ಟ್ ಬೀಳ್ತಾ ಇದೆ. 115ಗೆ ತೊಗೊಂಡು ನಾನು ಅಟ್ಲೀಸ್ಟ್ ಒಂದು ₹2 ಲಾಭ ಆದರೂ ಇಟ್ಕೊಂಡ್ರು ₹117 ಮಾರಬೇಕು. ₹115 ಮಾರಕ್ಕೆ ಹೋದಂದರೆ ಪಾಪ ಆಟೋದವ್ರಿಗೂ ಹೊಡ್ತಾ ಬೀಳ್ತದೆ. ಅವ್ರಿಗೂ ಯಾರು ಕಸ್ಟಮರ್ ₹1 ಎಕ್ಸ್ಟ್ರಾ ಏನೂ ಕೊಡೋದಿಲ್ಲ. ಸೊ ನಾವು ಈ ರೇಟಿಗೆ ಮಾರೋದಕ್ಕೆ ನಮಗೂ ಮನಸ್ಸು ಇದಾಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಸ್ಥಗಿತ ಮಾಡಿದ್ದೀವಿ. ಸರ್, ಈಗ ನಿಮಗೆ ಅಂತ ಹೇಳಿ ಸಾಕಷ್ಟು ಜನರು ಇಲ್ಲಿಗೆ ಬಂದು ಗ್ಯಾಸನ್ನು ತಗೊಳ್ಳುವಂತ ಇರ್ತಾರೆ. ಒಂದಷ್ಟು ಜನ ಪರ್ಮನೆಂಟ್ ಕಸ್ಟಮರ್ಸ್ಗಳು ಇದ್ದೇ ಇರ್ತಾರೆ. ಸೊ ಅವರೆಲ್ಲ ಬಂದು ಏನು ಹೇಳ್ತಾ ಇದ್ದಾರೆ? ಯಾಕಂತಂದರೆ ಅವ್ರಿಗೂ ಜೀವನ ನಡಿಬೇಕಾಗಿರುವಂಥದ್ದು ಆಟೋ ಮುಖಾಂತರವಾಗಿ. ಅವರು ಯಾರೆಲ್ಲ ಏನೆಲ್ಲ ಹೇಳ್ಕೊಂಡಿದ್ದಾರೆ ನಿಮಗೆ? ಹೌದು, ನೀವು ತರಿಸಿ ಮಾರಿ ಅಂತಾರೆ, ಬಟ್ ಕೆಲವು ವ್ಯಕ್ತಿಗಳಿಂದ ಅವ್ರಿಗೂ ಸಮಸ್ಯೆ ಆಗ್ತಾಯಿದೆ. ಈಗ ಲಾಸ್ಟು 9ನೇ ತಾರೀಕು ಬಂದು ನಮಗೆ ಪರ್ಚೇಸಿಂಗ್ ಬಂದಿದ್ದು ₹90ಗೆ ಬಂದಿದ್ದು. ನಾವೇನು ಮಾಡ್ರಿ ₹85ಗೆ ಕಸ್ಟಮರ್ಗೆ ಹೇಳಿ ಹಾಕ್ತಾಯಿದ್ದೀವಿ. ನಾವು ₹85 ಲೀಟ್ರು, ₹85 ಲೀಟ್ರು ಅಂದ್ಬಿಟ್ಟು ಅಂತ ಹಾಕಿಸ್ಕೊಂಡವ್ರು ಹಾಕಿಸ್ಕೊತಾ ಇದ್ರು. ಕೆಲವು ವ್ಯಕ್ತಿಗಳು ಅವ್ರಿಗೆ ಆಗುತ್ತೋ ಆಗಲ್ವೋ ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿಗಳು ಬಂದು ಮೀಡಿಯಾಗಳನ್ನೆಲ್ಲ ಕರೆಸಿ ಗಲಾಟೆ ಮಾಡಿದರು. ಯಾಕೆ ₹85? ಗೌರ್ಮೆಂಟ್ ರೇಟ್ ಏನಿದೆ ₹65 ಏನಾಯಿತು ಅವಾಗ, ಆ ರೇಟಿಗಲ್ವಾ ಕೊಡಬೇಕು ಅಂದ್ಬಿಟ್ಟು. ಬಟ್ ನಮ್ಗೆ ಬಂದರೆ ನಾವು ಮಾರ್ಬೋದು, ಬರಲಿಲ್ಲ ಅಂದರೆ ನಾವು ಹೆಂಗೆ ಮಾರೋಕ್ಕಾಗತ್ತೆ? ಈಗ ನಾವು ಒಂದು ತರಕಾರಿ ಪರ್ಚೇಸಿಂಗ್ ಮಾಡೋಕೆ ಹೋಗ್ತೀವಿ, ಒಬ್ಬ ₹20 ಅಂತಾನೆ, ಇನ್ನೊಬ್ಬ ₹40 ಅಂತಾನೆ. ನಾವು ₹40 ಅವ್ನಿಗೆ ಯಾಕಪ್ಪ ₹20 ಮಾರ್ತೀಯ ಅಂದರೆ ಅವನೇನು ಹೇಳ್ತಾನೆ, ಅವ್ನಿಗೇನು ರೇಟ್ ಬಂದಿರ್ತೋ ಆ ರೇಟಿಗೆ ಅವ್ನು ಮಾರೋಕ್ಕಾಗತ್ತೆ. ಸೊ ಆ ರೀತಿಯಲ್ಲಿ ನಾವು ಮಾರಕ್ಕೆ ಹೋದ್ರಿ, ನಾವು ₹5 ಲಾಸ್ ಮಾಡಿ ಮಾರಕ್ಕೆ ಹೋದ್ರಿ ಸರ್ವಿಸ್ ಕೊಡೋಣ ಅಂತ. ಬಟ್ ಆಟೋದವ್ರಿಗೇ ಅದು ಸ್ಯಾಟಿಸ್ಫೈಡ್ ಆಗಿಲ್ಲ. ಸರ್, ಇನ್ನು ಏನಾದರೂ ಸ್ಟಾಕ್ ನಾಳೆ ನಾಡಿದ್ದು ಬರುವಂಥ ಸಾಧ್ಯತೆ ಇದೆಯಾ, ಅಥವಾ ಬೆಲೆ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಬೆಲೆಯಲ್ಲಿ ಸಿಗುವಂಥ ಸಾಧ್ಯತೆ ಇದೆಯಾ? ಈಗ 1ನೇ ತಾರೀಕು ನೋಡಬೇಕಾಗುತ್ತೆ ಮೇಡಮ್. ಗೌರ್ಮೆಂಟ್ ಅವ್ರು ಏನಾದರೂ ಪ್ರೈಸು ಏನು ಮಾಡ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡೋಣ ಅಂತಿದ್ದೀವಿ, ಕಾದು ನೋಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಾವು ತರೋದಕ್ಕೆ ನಮಗೆ ದುಬಾರಿ ದರದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾವು ಸದ್ಯಕ್ಕೆ ಸ್ಥಗಿತ ಮಾಡಿದ್ದೀವಿ. ಅಕಸ್ಮಾತ್ ಏನಾದರೂ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡಿ, ಸರ್ಕಾರನೂ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ಸಿಗಬೇಕಾದಂಥ ಬೆಲೆಯಲ್ಲಿ ಸಿಕ್ಕರೆ ನಾವು ತರಿಸ್ತೀವಿ ಅನ್ನುವಂಥ ಮಾತನ್ನು ಈಗ ಮ್ಯಾನೇಜರ್ ಹೇಳಿದ್ದಾರೆ. ನನ್ನೊಟ್ಟಿಗೆ ಇನ್ನೊಂದಷ್ಟು ಜನ ಇಲ್ಲಿ ಆಟೋ ಚಾಲಕರಿದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಯಾಕಂತಂದರೆ ಆಟೋ ಚಾಲಕರ ಜೀವನ ನಡಿಬೇಕಾಗಿರುವಂತಹದ್ದು ಆಟೋದ ಮುಖಾಂತರವಾಗಿ. ಸದ್ಯಕ್ಕೆ ಗ್ಯಾಸ್ ಇಲ್ಲದೆ ಇರೋದ್ರಿಂದಾಗಿ ಅವರು ಅಲ್ಟರ್ನೇಟಿವ್ ಆಗಿ ಏನಾದರೂ ಬೇರೆ ಕೆಲಸ ಮಾಡುವಂಥ ಸಾಧ್ಯತೆ ಇದೆಯಲ್ಲ, ಅಥವಾ ಪೆಟ್ರೋಲನ್ನು ಬಳಕೆ ಮಾಡಿಕೊಂಡು ಆಟೋವನ್ನು ಓಡಿಸುವಂಥ ಕೆಲಸ ಮಾಡ್ತಾರಂತ ನಾನು ಕೇಳ್ತಾ ಹೋಗ್ತೀನಿ. ಸರ್, ನಮಸ್ತೆ. ನಮಸ್ತೆ. ಸರ್, ಸದ್ಯದ ಪರಿಸ್ಥಿತಿ ತಮಗೆ ಗೊತ್ತಿದೆ. ಈಗ ನೀವೀಗ ಬಂದಿದ್ದೀರಾ, ಇಲ್ಲಿ ಪ್ರತಿದಿನ ಹಾಕಿಸ್ತೀರಾ ಅಂತ ನಾನು ಅನ್ಕೊತಿದ್ದೀನಿ ಗ್ಯಾಸ್ನ. ಸೊ ಹಾಗಾಗಿ ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ, ಏನು ಸಂಪೂರ್ಣ ಬ್ಯಾರಿಕೇಡ್ನ ಹಾಕಿದ್ದಾರೆ. ಹೆಂಗೆ ಸರ್, ಏನು ಮಾಡ್ತಾ ಇದ್ದೀರಾ ನೀವು ಅಲ್ಟರ್ನೇಟಿವ್ ಆಗಿ? ಮೇಡಮ್, ನಾವು ಆಲ್ಟರ್ನೇಟ್ ಮಾಡೋದಕ್ಕೆ ಬೇರೆ ಅಂತೂ ಇಲ್ಲ. ನಾವು ಕಾಲದಿಂದನೂ ಡ್ರೈವರ್ ವೃತ್ತಿಲೇ ಇರೋದು. ಈಗ ನಮಗೆ ಇದು ಈ ವಾರ ಆಗೋಕ್ಕೂ ಮುಂಚೆ ₹59 ಲೆಕ್ಕಾಚಾರ ಕೊಡ್ತಿದ್ರು. ಯಾವಾಗಲೂ ಪ್ರತಿ ಸಲ ₹1 ₹2 ರೈಸ್ ಮಾಡೋರು.
ಈ ಸಲ ಇದ್ದಕ್ಕಿದ್ದಂಗೆ ಒಂದು ತಿಂಗಳು ಒಳಗಡೆ 40 ರೂಪಾಯಿ ಗಂಟ ರೈಸ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಬಂಕಲ್ಲಿ ಗ್ಯಾಸ್ ಸಿಗೋದೇ ಇಲ್ಲ. ಇನ್ನು ಕೆಲವು ಬಂಕಲ್ಲಿ ಹೋಗಿ ಸಾಲುಗಟ್ಟಲೆ ನಿಂತ್ಕೋಬೇಕು. ಮತ್ತು ಇವಾಗ ಮುಂಚೆ ಲೆಕ್ಕಾಚಾರದಕ್ಕಿಂತ ಇವತ್ತು ನಮ್ಮ ಜೀವನ ತುಂಬಾ ಇದಾಗೋಗಿದೆ ಮೇಡಮ್. ಯಾಕಂದರೆ ನಾವು ಸ್ವಲ್ಪ ಅದು ಇದು ಅಂತ ಮಾಡಿರ್ತೀವಿ, ಕೊಡೋರು ಕೊಡಬೇಕು, ಮಕ್ಕಳು ಸ್ಕೂಲು ಅದು ಇದು ಎಲ್ಲ ಥರ ನಡೆಸೋದು ಭಾರಿ ಕಷ್ಟ ಇದೆ. ಒಂದು ಬೆಳಿಗ್ಗೆ 6 ಗಂಟೆ ಗಾಡಿ ಎತ್ತಿದ್ರೆ 12 ಅವರಲ್ಲಿ 16 ಅವರ್ ಓಡಿಸಿದ್ರು ಇವತ್ತಿನ ದಿನ 1100 ರೂಪಾಯಿ ಮಾಡೋದು ಕಷ್ಟ ಆಗಿದೆ ಮೇಡಮ್. ಅದರಲ್ಲಿ ಕೆಲವೊಂದು ಕಸ್ಟಮರ್ಗಳಿಗೆ ನಾವು ಹೇಳ್ತೀವಿ ಈ ಥರ 90 ರೂಪಾಯಿ ಆಗಿದೆ ಗ್ಯಾಸ್ ರೇಟು, ಏನೋ ಒಂಚೂರು ಸೇರಿಸ್ಕೊಡಿ ಅಂತ. ಅವ್ರು ಬಿಲ್ಕುಲ್ ಕೊಡೋಲ್ಲ ಮೇಡಮ್. ಯಾರೋ ಒಬ್ಬರು ಇಬ್ಬರು ಕೊಡ್ಬೋದು. ಕೆಲವರಂತೂ ಈಗ ಈ ಆನ್ಲೈನ್ ಬೇರೆ ಬಂದಿರೋದು, ಆನ್ಲೈನಲ್ಲಿ ಏನು ಮಾಡ್ತಾರೆ, 10 ಕಿಲೋಮೀಟ್ರಿಗೆ 180 ರೂಪಾಯಿ ಕೊಡಬೇಕು. 180 ರೂಪಾಯಿ ತೋರಿಸ್ತಾರೆ. ಕಸ್ಟಮರ್ಗೆ ಹೋಗಿ ಇಳಿಸೋ ಟೈಮಲ್ಲಿ ಏಕ್ದಮ್ 20 ರೂಪಾಯಿ 30 ರೂಪಾಯಿ ಅದರಲ್ಲೂ ಕಮ್ಮಿ ಮಾಡಿರ್ತಾರೆ. ಅದೇನಾದರೂ ನಾವು ಕೇಳ್ತು ಅಂತ ಅಂದರೆ ಇಲ್ಲ ಅದರಲ್ಲಿ ಏನು ಬಂದೈತೆ ಅದೇ ಕೊಡೋದು ಅಂತಾರೆ. ಈ ಥರ ಒಂದೊಂದಲ್ಲ ಮೇಡಮ್. LPG ಗಾಡಿ ಓಡಿಸೋರ್ಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಗಿದೆ. ಯಾಕಂದರೆ ಒಂದು ಗಾಡಿ ಏನಾದರೂ ಒಂದು ರಿಪೇರಿ ಏನಾದರೂ ಬಂತು ಅಂದರೆ ಒಂದೊಂದು ಐಟಮ್ ಬೆಲೆ ಇವತ್ತು ತುಂಬ ಗಗನ ಆಗೈತೆ. ಯಾವ ಲೆಕ್ಕಾಚಾರದಲ್ಲೂ ಇವತ್ತು ನಮಗಂತೂ ಒಂದು ನೆಮ್ಮದಿನೇ ಇಲ್ಲ ಮೇಡಮ್. ಇವಾಗ ಆ ಮಟ್ಟಕ್ಕಾಗಿದೆ. ಸರ್ ತಾವು ಅಂದ್ಕೊಂಡಿದ್ರಾ ನೀವು ನಾನು ಇಲ್ಲಿ ಗ್ಯಾಸ್ ತಗೊಳಕ್ ಬರ್ತೀನಿ ಇಲ್ಲಿ ಖಾಲಿ ಆಗಿದೆ ಅಂತ ಹೇಳ್ತಾರೆ ಅಂತ ಹೇಳಿ? ಮೇಡಮ್ ನಮ್ಮದೇನೆಂದರೆ ಎಕ್ಸ್ಪೆಕ್ಟೇಷನು ನಾವು ನಾರ್ಮಲಾಗಿ ಬಂದಿದ್ದೇನೆ ಪ್ರತಿ ಸಾರಿ ಇಲ್ಲೇ ಗ್ಯಾಸ್ ಹಾಕ್ಸೋದು ಮೇಡಮ್. ಯಾಕಂದರೆ ಇಲ್ಲಿ ಒಂದು ನಮಗೆ ನಂಬಿಕೆ ಅನ್ನೋದಿದೆ. ಸೊ ಇಲ್ಲಿ ಇವ್ರೇನಂದರೆ ನಮ್ಮ ಹತ್ರ ಜಾಸ್ತಿ ಕೇಳಲ್ಲ ಯಾವತ್ತು. ಇವಾಗ ಇವರಿಗೇನಾದರೂ ಬಂಕಲ್ಲಿ ಜಾಸ್ತಿ ರೇಟಿಗೆ ಬಂದರೆ ನಮ್ಗೆ ಹೇಳ್ಬಿಟ್ಟೆ ಇವತ್ತು ಟ್ಯಾಂಕರು ಜಾಸ್ತಿ ಆಗಿದೆ, ಈ ಥರ ಜಾಸ್ತಿ ಮಾಡ್ತಿದ್ದೀವಿ ಅಂತ ಬರ್ತಾರೆ. ನಾವು ಏನು ಮಾಡ್ತೀವಿ, ಒಂದು 5 ರೂಪಾಯಿ 6 ರೂಪಾಯಿ ಲೆಕ್ಕ ಹಿಂದೆ ಮುಂದೆ ನೋಡೋಲ್ಲ. ಯಾಕಂದರೆ ನಮ್ಮ ಜೀವನ ಏನಂದರೆ ದುಡಿದ್ರೇ ಜೀವನ ಸಾಗೋದು, ಅದರಿಂದ ಹಾಕಿಸ್ಕೊಂಡು ಹೋಗ್ತೀವಿ. ಬಟ್ ಇವ್ರೇನಂದರೆ ಒಂದೇ ಸಾರಿ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಆದಾಗ ಕ್ಲೋಸ್ ಮಾಡಿಬಿಡ್ತಾರೆ. ತುಂಬ ಜಾಸ್ತಿ ಆಗಿದೆ ಸರ್, ನಾವು ನಿಮಗೂ ಬರ್ಡನ್ ಕೊಡೋಕೆ ನಮ್ಗೆ ಇಷ್ಟ ಆಗಲ್ಲ ಅಂತಾರೆ. ಕೆಲವೊಂದಷ್ಟು ಕಡೆಗಳಲ್ಲಿ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಸರ್, ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ. ಇನ್ನೊಂದಷ್ಟು ಭಾಗಗಳಲ್ಲಿ ಮಾತ್ರ ಸಿಗ್ತಾ ಇದೆ. ಅಕಸ್ಮಾತ್ ಅದು ಆ ಕಡೆಗಳು ಸಿಗ್ಲಿಲ್ಲ ಅಂದರೆ ಮುಂದೆ ನಿಮ್ಮ ಜೀವನ ಹೆಂಗೆ ಸರ್? ನೀವು ಏನು ಮಾಡ್ತೀರಾ? ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ, ಹೇಗೆ? ಇಲ್ಲ ಮೇಡಮ್, ನಾವು ಇವಾಗ ಏನಂದರೆ ಆ್ಯಸ್ ಯೂಶುವಲ್ ಆಗಿ ನಾವು ಗಾಡಿನೇ ಓಡಿಸೋದ್ರಿಂದ, ಇನ್ನೊಂದು ನಮ್ಗೆ ಏಜ್ ಆಗಿರೋದ್ರಿಂದ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಅಂದರೂ ನಮ್ಗೆ ಯಾರೂ ಕೆಲಸ ಕೊಡೋದಿಲ್ಲ. ಸೊ ಏಜ್ ಫ್ಯಾಕ್ಟ್ ಬಂದ್ಬಿಡುತ್ತೆ. ಈಗ ನಿಮ್ಗೆ ಏಜ್ ಆಗಿದೆ ರೀ, ನೀವೇನು ರೀ ಕೆಲಸ ಮಾಡ್ತೀರಾ ಅಂತ. ಇದು ನಮ್ಮ ಒಂಥರ ಇಂಡಿಪೆಂಡೆಂಟು. ನಾವು 10 ರೂಪಾಯಿ ದುಡಿತೀವೋ 1000 ರೂಪಾಯಿ ದುಡಿತೀವೋ ಒಂದು ನೆಮ್ಮದಿ ಇರುತ್ತೆ, ಅದರಲ್ಲಿ ನಾವು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾಸದು ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಜೀವನ ಹೇಗೆ ಸಾಗಿಸೋದು, ಮಕ್ಕಳು ಮರಿನ ಹೇಗೆ ನೋಡೋದು? ಯಾಕಂದರೆ ನಮಗೇನಾಗ್ಬಿಡುತ್ತೆ ಅಂದರೆ ನೋಡ್ಕೊಳ್ಳೋರು ಇನ್ನೊಬ್ರು ಇದ್ದರೆ ಪರವಾಗಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು. ಇವಾಗ ನಮ್ಮಂಥವ್ರು ಹೆಣ್ಮಕ್ಳಿರೋ ಅಂಥವ್ರು ಮದುವೆ ಮಾಡಿ ಕಳಿಸ್ಬಿಟ್ಟಿರ್ತೀವಿ. ಈಗ ಪ್ರಾಪರಾಗಿ ಏನಾಗುತ್ತೆ, ನಾವೇ ನೋಡ್ಕೋಬೇಕು. ನಾವನ್ನ ಎಲ್ಲ ನಾವೇ ನೋಡ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಇದ್ರ ಮೇಲೆ ಡಿಪೆಂಡು. ಗೌರ್ಮೆಂಟೂ ಏನು ಒಂದು ಚೂರೂ ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಮೇಡಮ್. ಸೊ ಹಾಗಾಗಿ ನಾವು ಏನು ಮಾಡೋದು ಅಂತ ಮುಂದಿನ ಜೀವನ ನಮಗೇನೆ ಗೊತ್ತಾಗ್ತಿಲ್ಲ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸದ್ಯಕ್ಕೆ ಯುದ್ಧದ ಎಫೆಕ್ಟ್ನಿಂದಾಗಿ ಸಮಸ್ಯೆಗಳು ಮಾತ್ರ ಸಾಕಾಗುವಷ್ಟು ಆಗಿರುವಂತಹದ್ದು. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗಳಲ್ಲಿ ಬೆಲೆಗಳು ಸಹ ಸಾಕಷ್ಟು ಗಗನದತ್ತ ಏರಿಕೆ ಆಗ್ತಾ. ಇದ್ರ ಮಧ್ಯದಲ್ಲಿ ನಮ್ಮ ಜೀವನ ಹೇಗೆ, ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಇದ್ರ ಪ್ರಕಾರವಾಗಿ ಸರ್ಕಾರ ಇದಕ್ಕೆ ಏನಾದರೂ ಗಮನ ವಹಿಸಬೇಕು. ಒಂದು ದಿನಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಆದರೂ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುಡರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವಗ ನ್ಯೂಸ್, ಬೆಂಗಳೂರು.